ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಕೆ ನಿಯರೆಸ್ಟ್ ನೈಬರ್ನ ಯೂಸ್ ಮಾಡಿಕೊಂಡು ಮೂವಿ ಜನರಿಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್ನ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಕೆ ನಿಯರೆಸ್ಟ್ ನ ಯೂಸ್ ಮಾಡ್ಕೊಂಡು ನಾವು ಮ್ಯಾಥಮೆಟಿಕಲಿ ಆಪರೇಷನ್ ಪರ್ಫಾರ್ಮ್ ಮಾಡಿದ್ದು, ಆ ಯಾವ ಡೇಟಾ ಮೇಲೆ ಮಾಡಿದ್ದು, ಕ್ಲಾಸಿಫಿಕೇಶನ್ ಡೇಟಾ ಮೇಲೆ ಮಾಡಿದ್ದು, ನಿಮ್ಮ ಮೂವಿ ಡೇಟಾ ಮೇಲೆ ಅಲ್ವಾ. ಅದೇ ರೀತಿ ಈ ವಿಡಿಯೋದಲ್ಲೂ ಸಹ ಪ್ರಾಕ್ಟಿಕಲ್ ಆಗಿ ನಿಮ್ಮ ಕೋಡಿಂಗ್ ಅಲ್ಲಿ ಕೆ ನಿಯರೆಸ್ಟ್ ನೈಬರ್ನ ಯೂಸ್ ಮಾಡಿಕೊಂಡು ಮೂವಿ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕಲಿ ಅರ್ಥ ಮಾಡ್ಕೊಂಡಿದ್ವಿ. ಓಕೆ, ಫಾರ್ಮುಲಾ ಯೂಸ್ ಮಾಡಿದ್ವಿ. ಆ ಫಾರ್ಮುಲಾ ಮೂಲಕ ಯಾವ ರೀತಿ ನಾವು ಕ್ಲಾಸಿಫೈ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಈಗ ಅದನ್ನು ನಾವು ನಿಮ್ಮ ಪೈಥಾನ್ ಅಲ್ಲಿರುವ ಬಿಲ್ಟ್ ಇನ್ ಲೈಬ್ರರಿ ಆಗಿರುವ ಸೈಕಿಟ್ಲರ್ನ್ ಅನ್ನೋ ಒಂದು ಲೈಬ್ರರಿನ ಯೂಸ್ ಮಾಡಿಕೊಂಡು ಈ ಕ್ಲಾಸಿಫಿಕೇಶನ್ ನಿಮ್ಮ ಕೆ ಎನ್ ಮಾಡ್ತಾ ಹೋಗೋಣ. ಓಕೆ, ಸೊ ಇನಿಷಿಯಲಿ ನೀವು ನಿಮಗೆ ಬೇಕಾಗಿರುವ ಲೈಬ್ರರೀಸ್ ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ನಂಪೈ. ಸೊ ಈ ನಂಪೈ ಏನ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋಕೆ ಯೂಸ್ ಆಗುತ್ತೆ. ಲೈಕ್ ಅರೇಸ್ ಜೊತೆ ಡೀಲ್ ಮಾಡೋದಾಗಿರ್ಬೋದು, ಅರೇ ಜೊತೆ ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡೋದಿರ್ಬೋದು. ಅದಕ್ಕೋಸ್ಕರ ಈ ನಂಪೈನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈ ಮ್ಯಾಟ್ಪ್ಲಾಟ್ಲಿಬ್ ನ ನೀವು ನಿಮ್ಮ ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಲೈಕ್ ಲೈನ್ ಪ್ಲಾಟ್ ಹಾಕೋದಿರ್ಬೋದು, ಸ್ಕ್ಯಾಟರ್ ಪ್ಲಾಟ್ ಹಾಕೋದಿರ್ಬೋದು. ಆ ರೀತಿ ಆಕ್ಟಿವಿಟೀಸ್ ಗಳಿಗೆ ನಾವು ಈ ಮ್ಯಾಟ್ಪ್ಲಾಟ್ಲಿಬ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವಿಲ್ಲಿ ಮ್ಯಾಟ್ಪ್ಲಾಟ್ಲಿಬ್ ಡಾಟ್ ಪೈಪ್ಲಾಟ್ ಅನ್ನೋ ಒಂದು ಫಂಕ್ಷನ್ ನ ಕಾಲ್ ಮಾಡಿ ಅದಕ್ಕೆ PLT ಅಂತ ಒಂದು ಅಲಿಯಾಸ್ ನೇಮ್ ನ ಕೊಟ್ಕೋತಾ ಇದ್ದೀವಿ. ಅದೇ ರೀತಿ ನೆಕ್ಸ್ಟ್ ನಾವು ನಿಮ್ಮ ಸೈಕಿಟ್ಲರ್ ನಲ್ಲಿ ನೈಬರ್ಸ್ ಅನ್ನೋ ಒಂದು ಫಂಕ್ಷನ್ ಒಳಗಿರುವ ನಿಮ್ಮ ಕೆ ನಿಯರೆಸ್ಟ್ ಕ್ಲಾಸಿಫಿಕೇಶನ್ ಅನ್ನ ಕಾಲ್ ಮಾಡ್ಕೋತೀವಿ. ಅದನ್ನ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ಅದೇ ರೀತಿ ನಿಮ್ಮ ಸೈಕಿಟ್ಲರ್ ನಲ್ಲಿ ಮಾಡಲ್ ಸೆಲೆಕ್ಷನ್. ಸೊ ಇಲ್ಲಿ ನಾವು ನಿಮ್ಮ ಡೇಟಾನ ಟ್ರೈನಿಂಗ್ ಮತ್ತೆ ಟೆಸ್ಟಿಂಗ್ ಆಗಿ 2 ತರ ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೆ, ನಿಮ್ಮ ಡೇಟಾನ ಯಾವ ರೀತಿ ಟ್ರೈನಿಂಗ್ ಆಗಿ ಟೆಸ್ಟಿಂಗ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳೋದಿರುತ್ತೆ ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಮಾಡಲ್ ಸೆಲೆಕ್ಷನ್ ಅನ್ನೋ ಒಂದು ಲೈಬ್ರರಿನ ಕಾಲ್ ಮಾಡ್ತಾ ಇದ್ದೀವಿ ಇನ್ನು ಸೈಕಿಟ್ಲರ್ ಒಳಗಡೆ. ಅದರಲ್ಲಿ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು SQL ಡಾಟ್ ಮ್ಯಾಟ್ರಿಕ್ಸ್. ಇದು ನಿಮ್ಮ ಮ್ಯಾಟ್ರಿಸಸ್ ಲೈಕ್ ರಿಪೋರ್ಟ್ ಕೊಡೋಕೆ, ಅಕ್ಯುರಸಿ ಆಗಿರ್ಬೋದು, ನಿಮ್ಮ ಮಾಡೆಲ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಕ್ಲಾಸಿಫೈ ಲೈಕ್ ಅರ್ಥ ಮಾಡ್ಕೊಬಹುದು. ನಿಮ್ಮ ಮಾಡೆಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅಕ್ಯುರಸಿ ಯಾವ ರೀತಿ ಇದೆ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬಹುದು. ಏನನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮ್ಯಾಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು. ಅದು ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಸೈಕಿಟ್ಲರ್ನ್ ನ ಲೈಬ್ರರಿ ಒಳಗೆ ಇರುತ್ತೆ. ಸೊ ಓಕೆ, ಸೊ ಈ ಲರ್ನ್ ಅನ್ನೋದು ಒಂದು ಬಿಲ್ಟ್ ಇನ್ ಮಷಿನ್ ಲರ್ನಿಂಗ್ ಲೈಬ್ರರಿ ಇದು. ಸೊ ಇದ್ರೊಳಗೆ ನೀವು ಮಷಿನ್ ಲರ್ನಿಂಗ್ ಬೇಕಾಗಿರೋ ಎಲ್ಲಾ ಟೂಲ್ಸ್ ಗಳು ಇದರಲ್ಲಿ ಇರುತ್ತೆ. ನೀವು ಅದನ್ನ ತಗೋಬಹುದು. ಓಕೆ, ಅದರಲ್ಲಿ ನಾವು ತಗೊಂತಾ ಇರೋದು ಇಲ್ಲಿ ನೈಬರ್ಸ್, ಮಾಡಲ್ ಸೆಲೆಕ್ಷನ್ ಮತ್ತೆ ಮ್ಯಾಟ್ರಿಕ್ಸ್ ಅಂತ ಇಷ್ಟನ್ನ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಓಕೆ, ಸೊ ಇಲ್ಲಿ ನಾವು ಈ ಡೇಟಾ ಇದನ್ನ ಇಂಪೋರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ನಾವು ನಮ್ಮ ಡೇಟಾ ಸೆಟ್ ನಾವು ಕ್ರಿಯೇಟ್ ಮಾಡ್ಕೊಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ವಿ, ಡೇಟಾ ಸೆಟ್ ನ ಲೈಕ್ 2 ಫ್ಯೂಚರ್ಸ್ ಇತ್ತು. ಒಂದು ಫ್ಯೂಚರ್ ಬಂದ್ಬಿಟ್ಟು ಆಕ್ಷನ್ ಲೆವೆಲ್. ಸೊ ರೇಟಿಂಗ್ಸ್ ಇತ್ತು, ಆಕ್ಷನ್ 1 ಇಂದ 10 ವರೆಗೂ ಎಷ್ಟು ರೇಟಿಂಗ್ಸ್ ಅಂತ, ಮತ್ತೆ ಕಾಮಿಡಿ ಲೆವೆಲ್ 1 ಇಂದ 10 ವರೆಗೂ ಕಾಮಿಡಿ ಲೆವೆಲ್ ಎಷ್ಟಿತ್ತು ಅಂತ. ಇದ್ರ ಬೇಸಿಸ್ ಮೇಲೆ ನಾವು ನಿಮ್ಮ ಡೇಟಾನ ಹೇಳ್ತಾ ಇದ್ವಿ, ಅದು ಆಕ್ಷನ್ ಮೂವಿನ ಇಲ್ಲ ಕಾಮಿಡಿ ಮೂವಿನ ಅಂತ. ಈಗ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾವಿಲ್ಲಿ ನಿಮ್ಮ ಡೇಟಾ ಸೆಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ನಂಪೈನ ಯೂಸ್ ಮಾಡಿಕೊಂಡು np.array ಅದರೊಳಗಡೆ ಅರೇ ಡೇಟಾನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು 8-1 ಅಂದ್ರೆ ಆಕ್ಷನ್ ರೇಟಿಂಗ್ ಬಂದ್ಬಿಟ್ಟು 8 ಇದೆ, ಕಾಮಿಡಿ ರೇಟಿಂಗ್ ಬಂದ್ಬಿಟ್ಟು 1 ಇದೆ. ಮತ್ತೆ ಇದ್ರದ್ದು ಡಿಪೆಂಡೆಂಟ್ ವ್ಯಾಲ್ಯೂ ಯಾವುದು y. ನಾವೇನು ಪ್ರೆಡಿಕ್ಟ್ ಮಾಡಬೇಕಾಗಿರೋದು y. ಸೊ ಅದ್ರದ್ದು 8 ಮತ್ತೆ 1 ಗೆ ಏನ್ ಬರಬೇಕು, 0 ಅಂದ್ರೆ ಕಾಮಿಡಿ ಅಂತ, ಆಕ್ಷನ್ ಅಂತ. ಓಕೆ, ಸೊ 8-1 ಅದಕ್ಕೆ ಕಾಮಿಡಿ, ಮತ್ತೆ 7-2 ಅಂತ ಇದೀವಿ. ಈ 7 ಬಂದ್ಬಿಟ್ಟು ನಿಮ್ಮ ಆಕ್ಷನ್, ಅದೇ ರೀತಿ ನಿಮ್ಮ ಕಾಮಿಡಿ 2 ಬಂದ್ಬಿಟ್ಟು ನಿಮ್ಮ ಕಾಮಿಡಿ. ಓಕೆ, ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ದ ಡಿಪೆಂಡೆಂಟ್ ವ್ಯಾಲ್ಯೂ 0 ಅಂದ್ರೆ ಆಕ್ಷನ್ ಮೂವಿ ಅಂತ ಹೇಳ್ತಾ ಇದೀವಿ. ಈ ರೀತಿ ನಾವು ನಿಮ್ಮ ಡೇಟಾ ಸೆಟ್ ನ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ ಎಕ್ಸ್ ಅಂತ ಹೇಳ್ತಾರೆ ಇದನ್ನ. ಇದು ಬಂದ್ಬಿಟ್ಟು y, ಇದು ಡಿಪೆಂಡೆಂಟ್ ವ್ಯಾಲ್ಯೂ. ಓಕೆ, ಕರೆಸ್ಪಾಂಡಿಂಗ್ ವ್ಯಾಲ್ಯೂ. ಸೊ ಈ ರೀತಿ ನಾವು ನಿಮ್ಮ ಆಕ್ಷನ್ ಮತ್ತೆ ಕಾಮಿಡಿಗೆ ಡೇಟಾ ಸೆಟ್ ನ ಪ್ರಿಪೇರ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಡೇಟಾ ಸೆಟ್ ನೀವು ವಿಜುವಲೈಸ್ ಮಾಡೋದು ಹೇಗೆ ಅಂದ್ರೆ, ಸೊ ಇಲ್ಲಿ ನಾವು ಫಾರ್ ಲೂಪ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ಬಿಡಿ ಇಲ್ಲೊಂದು ಯಾವ ರೀತಿ ವಿಜುವಲೈಸ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ಯಾಟರ್ ಪ್ಲಾಟ್ ನ ಯೂಸ್ ಮಾಡಿದೀವಿ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಆಕ್ಷನ್ ಲೆವೆಲ್ ನ ತಗೊಂಡಿದೀವಿ, ವೈ ಆಕ್ಸಿಸ್ ಅಲ್ಲಿ ನಾವು ಕಾಮಿಡಿ ಲೆವೆಲ್ ನ ತಗೊಂಡಿದ್ದೀವಿ. ಓಕೆ, ಸೊ ಈ ಬ್ಲೂ ಅಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ಕಾಮಿಡೀಸ್ ಮೂವಿ ಅಂತ. ಏನು ಕಾಮಿಡೀಸ್
ರೆಡ್ ವೈ ಇಸ್ ಈಕ್ವಲ್ ಟು 0 ಸಾರಿ ಆಕ್ಷನ್ ಮೂವೀಸ್ ಅಂತ. ಈ ಬ್ಲೂ ಅಲ್ಲಿ ಇರೋದು ಆಕ್ಷನ್ ಮೂವಿ ಅಂತ, ಈ ರೆಡ್ ಅಲ್ಲಿ ಇರೋದಿಲ್ಲ ಕಾಮಿಡಿ ಮೂವಿ ಅಂತ. ಈ ರೀತಿ ನಾವು ನಿಮ್ಮ ಡೇಟಾ ಸೆಟ್ ನ ಕ್ರಿಯೇಟ್ ಮಾಡಿ ಅದನ್ನ ವಿಜುವಲೈಸ್ ಮಾಡ್ತೀವಿ. ಸೊ ಈ ಕೋಡ್ ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇಲ್ಲಿ ಫಾರ್ ಲೂಪ್ ತಗೊಂಡಿದೀವಿ ಐ ನ ರೇಂಜ್ ಆಫ್ ಅಂದ್ರೆ ಲೆಂತ್ ಆಫ್ ಎಕ್ಸ್. ಸೊ ಎಕ್ಸ್ ಎಷ್ಟಿದೆ ಲೆಂತ್, ಸೊ ಇದು ಕೌಂಟ್ ಮಾಡಬಹುದು 1 2 3 4 5 6 ತಗೊಳುತ್ತೆ, ಅಪ್ ಟು 0 ಇಂದ ಹಿಡಿದು 5 ವರೆಗೂ ತಗೊಳುತ್ತೆ. ಟೋಟಲ್ 6 ವ್ಯಾಲ್ಯೂಸ್. ಮತ್ತೆ ಇನಿಷಿಯಲ್ ಆಗಿ ಇಫ್ ವೈ ಆಫ್ ಐ, ಸೊ ವೈ ಆಫ್ 0 ಅಂದ್ರೆ ಯಾವ್ದು ತಗೊಳುತ್ತೆ, ಈ ವ್ಯಾಲ್ಯೂನ ತಗೊಳುತ್ತೆ ಫಸ್ಟ್ ವ್ಯಾಲ್ಯೂ. ಓಕೆ, ಈ ಫಸ್ಟ್ ವ್ಯಾಲ್ಯೂ ಅಲ್ಲಿ ಏನಿದೆ 0 ಇದೆ. ಈಗ ವೈ ಇಸ್ ಈಕ್ವಲ್ ಟು 0 ಅಂದ್ರೆ ಅದು ಇಲ್ಲಿ ಒಳಗಡೆ ಕಂಡೀಷನ್ ಒಳಗೆ ಎಂಟರ್ ಆಗುತ್ತೆ. ಸೊ ಇಲ್ಲಿ PAT ಡಾಟ್ ಸ್ಕ್ಯಾಟರ್ ಪ್ಲಾಟ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಈ ಸ್ಕ್ಯಾಟರ್ ಪ್ಲಾಟ್ ಒಳಗಡೆ ಎಕ್ಸ್ ಆಫ್ ಐ ಕಮ 0 ಅಂತ. ಸೊ ಐ ಅಂದ್ರೆ ಇಲ್ಲಿ ರೋ ಅಂದ್ಕೊಳ್ಳಿ, ಇದು ಕಾಲಮ್ ಅಂದ್ಕೊಳ್ಳಿ ಈ ಕಡೆ. ಸೊ ಇಲ್ಲಿ ನಾವು ಕಾಲಮ್ 0 ತಗೊಂತಾ ಇದೀವಿ. ಸೊ ಯಾವ ಕಾಲಮ್ ಇದು, 0th ಕಾಲಮ್, ಈ ಕಾಲಮ್ ತಗೊಂತಾ ಇದೀವಿ. ಓಕೆ, ಮತ್ತೆ ಇನಿಷಿಯಲ್ ಆಗಿ 0 ಅಂದ್ರೆ ಫಸ್ಟ್ ವ್ಯಾಲ್ಯೂ. ಈ ಕಾಲಮ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವುದು, 8. ಸೊ ಇಲ್ಲಿ ನಾವು 8 ತಗೊಂತಾ ಇದೀವಿ ನಿಮ್ಮ ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ಇಲ್ಲಿ ಬರುತ್ತೆ, ಅದು ಇಲ್ಲಿ ಬರುತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ 8 ತಗೊಂತಾ ಇದೀವಿ. ಮತ್ತೆ ವೈ ಆಕ್ಸಿಸ್ ಅಲ್ಲಿ, ಸೊ ಇಲ್ಲಿ ಫಸ್ಟ್ ಕಾಲಮ್ ತಗೋತಾ ಇದೀವಿ. ಫಸ್ಟ್ ಕಾಲಮ್ ಯಾವುದು ಇದರಲ್ಲಿ, ಓಕೆ, ಈ ಲೈನ್ ಇರೋದು ಫಸ್ಟ್ ಕಾಲಮ್. ಓಕೆ, ಈ ಫಸ್ಟ್ ಕಾಲಮ್ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 1. ಸೊ ಇದು ಯಾವುದು ಇಲ್ಲಿದೆ ನೋಡಿ, ಇದು. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಮೂವಿ ಇದೆ ನಿಮ್ಮ 8 ಅಲ್ಲಿ. ಸೊ ಇದಕ್ಕೆ ನಾವು ಸ್ಕ್ಯಾಟರ್ ನ ಮಾಡಿ ಕಲರ್ ನ ಕೊಡ್ತಾ ಇದೀವಿ ರೆಡ್. ಓಕೆ, ಇಲ್ಲ ಇದು ವೈ ಇಸ್ ಈಕ್ವಲ್ ಟು 0 ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಎಲ್ಸ್ ಲೂಪ್ ಬರುತ್ತೆ. ಸಾರಿ, ಲೂಪ್ ಅಲ್ಲ, ಕಂಡೀಷನ್ ಬರುತ್ತೆ. ಇಲ್ಲಿ PAT ಡಾಟ್ ಸ್ಕ್ಯಾಟರ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಿಮ್ಮ ಇಲ್ಲಿ ಮೇಲ್ ಮಾಡಿದ್ವಿ ಅದೇ ರೀತಿ ಸಹ ಇಲ್ಲೂ ಸಹ ವರ್ಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ರೆಡ್ ಬದಲು ಬ್ಲೂ ಕೊಡ್ತಾ ಇದೀವಿ ನಿಮ್ಮ ಸರ್ಕಲ್ಗೆ, ಸ್ಕ್ಯಾಟರ್ಗೆ. ಓಕೆ, ಇದಕ್ಕೆ ನಾವು ಇಲ್ಲಿ ಬ್ಲೂ ಕೊಟ್ಕೊಂಡು ಅಲೈನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇನಿಷಿಯಲ್ ಆಗಿ ನೋಡ್ಬೋದು. ಸೊ ಫಸ್ಟ್ ವ್ಯಾಲ್ಯೂ ಅಪ್ ಟು ಇಲ್ಲಿವರೆಗೂ 0 ಹೋಗುತ್ತೆ. ಅಪ್ ಟು ಇಲ್ಲಿವರೆಗೂ 0 ಅಂದ್ರೆ ಇದನ್ನ ಮಾತ್ರ ಎಕ್ಸಿಕ್ಯೂಟ್ ಮಾಡೋದು, ಈ ಕಂಡೀಷನ್ ಮಾತ್ರ. ಆಮೇಲೆ ಇಲ್ಲಿ 3 ವ್ಯಾಲ್ಯೂ ಇದೆಯಲ್ಲ 1 1, ಅವಾಗ ಇದಕ್ಕೆ ಲೂಪಿಗೆ ಬರುತ್ತೆ. ಸೊ 1 1 ಅಂದ್ರೆ ಥರ್ಡ್ ವ್ಯಾಲ್ಯೂ ನೋಡಿ ಇಲ್ಲಿ 1 2 3. ಸೊ ಇದು ಇಲ್ಲಿ ಫಸ್ಟ್ ಬಂದ್ಬಿಟ್ಟು 1, ಅದು ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ಇಲ್ಲಿದೆ ಅದು ಇದು. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ 1, ಮತ್ತೆ ವೈ ಆಕ್ಸಿಸ್ ಅಲ್ಲಿ 8. ಇಲ್ಲಿ 1 ವೈ ಆಕ್ಸಿಸ್ ಅಂದ್ರೆ ಇದು, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಇದು, ವೈ ಆಕ್ಸಿಸ್ ಅಲ್ಲಿ 8 ಅಂದ್ರೆ ಇದು. ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ನಾವು ಬ್ಲೂ ಆಗಿ ಕಲರ್ ಮಾಡಿದೀವಿ. ಮತ್ತೆ ಇದಕ್ಕೆ ನಾವು ಆಕ್ಷನ್ ಮೂವಿ ಅಂತ ಹೇಳ್ತೀವಿ. ಓಕೆ, ಈ ರೀತಿ ನಿಮ್ಮ ಈ ಫಾರ್ ಲೂಪ್ ವರ್ಕ್ ಆಗ್ತಾ ಹೋಗುತ್ತೆ. ಮತ್ತೆ ಅದನ್ನ ಸ್ಕ್ಯಾಟರ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ನಾವು ಇದನ್ನ ಪ್ಲಾಟ್ ಮಾಡ್ತೀವಿ, ಲೈಕ್ ಲೇಬಲ್ ನ ಕೊಟ್ಕೊತಾ ಹೋಗ್ತೀವಿ. ಇಲ್ಲಿ ನಾವು ಎಕ್ಸ್ ಲೇಬಲ್ ಕೊಡ್ತಾ ಇದೀವಿ, ಎಕ್ಸ್ ಆಕ್ಸಿಸ್ಗೆ ಲೇಬಲ್ ನ ಕೊಡ್ತಾ ಇದೀವಿ ಆಕ್ಷನ್ ಲೆವೆಲ್ ಅಂತ. ಸೊ ಇಲ್ಲಿ ನೋಡ್ಬೋದು ಆಕ್ಷನ್ ಲೆವೆಲ್. ಮತ್ತೆ ವೈ ಲೇಬಲ್ಗೆ ಕೊಡ್ತಾ ಇದೀವಿ ಕಾಮಿಡಿ ಲೆವೆಲ್ ಅಂತ, ನೋಡ್ಬೋದು ಕಾಮಿಡಿ ಲೆವೆಲ್. ಓಕೆ, ನೆಕ್ಸ್ಟ್ ಬಂದು ಟೈಟಲ್ ನ ಕೊಡ್ತಾ ಇದೀವಿ. ಇದಕ್ಕೆ ಈ ಗ್ರಾಫಿಕ್ ಟೈಟಲ್ ನ ಕೊಡ್ತಾ ಇದೀವಿ ಏನಂತ, ಮೂವಿ ಜೇನ್ರಿ ಡೇಟಾ ಸೆಟ್. ಸೊ ರೆಡ್ ಅಂದ್ರೆ ಆಕ್ಷನ್ ಅಂತ, ಬ್ಲೂ ಅಂದ್ರೆ ಕಾಮಿಡಿ ಅಂತ. ಓಕೆ, ಮತ್ತೆ ಪ್ಲಾಟ್ ಡಾಟ್ ಗ್ರಿಡ್ ಇಸ್ ಈಕ್ವಲ್ ಟು ಟ್ರೂ. ಸೊ ಇಲ್ಲಿ ನೀವು ಇಲ್ಲಿ ಬಾಕ್ಸ್ ಕಾಣ್ತಿದೆಯಲ್ವಾ, ಈ ಲೈನ್, ಇದನ್ನ ನಾವು ಗ್ರಿಡ್ ಅಂತ ಹೇಳ್ತೀವಿ. ಇದನ್ನ ನಾವು ಟ್ರೂ ಕೊಡ್ತಾ ಇದ್ದೀವಿ. ಓಕೆ, ಮತ್ತೆ ಫೈನಲ್ ಆಗಿ ಶೋ ಕೊಡ್ತಾ ಇದ್ದೀವಿ, ನಿಮ್ಮ ಡೇಟಾನ ತೋರಿಸಿ ಅಂತ. ಓಕೆ, ಈ ರೀತಿ ನಿಮ್ಮ ಗ್ರಾಫ್ ಡಿಸ್ಪ್ಲೇ ಆಗುತ್ತೆ ಅವಾಗ. ಸೊ ಈ ರೀತಿ ನಿಮ್ಮ ಪ್ಲಾಟ್ ಇಲ್ಲಿ ಡ್ರಾ ಆಗಿದೆ. ಆ ರೀತಿ ನಿಮ್ಮ ಈ ಕೋಡ್ ವರ್ಕ್ ಆಗುತ್ತೆ ಇಲ್ಲಿ. ಅದಾದ್ಮೇಲೆ ಬಂದ್ಬಿಟ್ಟು ಇವಾಗ ನಾವು ವಿಜುವಲೈಸೇಷನ್ ಮಾಡುದು. ಇವಾಗ ನಿಮ್ಮ ಡೇಟಾನ ಸ್ಪ್ಲಿಟ್ ಮಾಡ್ಕೊಬೇಕು. ಯಾವ ರೀತಿ, ಒಂದು ಟೆಸ್ಟಿಂಗ್ಗೆ, ಇನ್ನೊಂದು ಟ್ರೈನಿಂಗ್ಗೆ. ಓಕೆ, ಇಲ್ಲಿ ಎಕ್ಸ್ ಟ್ರೈನ್ ವೈ ಎಕ್ಸ್ ಟೆಸ್ಟ್ ಅಂತ ಕೊಡ್ಕೊಂತ ಇದೀವಿ. ಓಕೆ, ಎಕ್ಸ್ ಇಂಡಿಪೆಂಡೆಂಟ್ ಡೇಟಾನ ನಾವು 2 ತರ ಡಿವೈಡ್ ಮಾಡ್ಕೊಂತ ಇದೀವಿ. ಎಕ್ಸ್ ಟ್ರೈನ್ ಅಂತ, ಇದು ಟ್ರೈನ್ ಮಾಡಕ್ಕೆ ಯೂಸ್ ಮಾಡ್ಕೊಂತೀವಿ. ವೈ ಟೆಸ್ಟ್ ಅಂದ್ರೆ, ಸಾರಿ ಎಕ್ಸ್ ಟೆಸ್ಟ್ ಅಂದ್ರೆ ಟೆಸ್ಟ್ ಮಾಡಕ್ಕೆ ಯೂಸ್ ಮಾಡ್ಕೊಂತೀವಿ. ಅದೇ ರೀತಿ ನಿಮ್ಮ ಡಿಪೆಂಡೆಂಟ್ ವ್ಯಾಲ್ಯೂನ, ಅದು ವೈನ, ಅದನ್ನು ಸಹ 2 ತರ ಡಿವೈಡ್ ಮಾಡ್ಕೊಂತ ಇದೀವಿ. ಒಂದು ಟ್ರೈನಿಂಗ್ ಡೇಟಾ, ಇನ್ನೊಂದು ಒಂದು ಟೆಸ್ಟಿಂಗ್ ಡೇಟಾ ಅಂತ. ಓಕೆ, ಇಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಲ್ಲ ಮಾಡಲ್ ಸೆಲೆಕ್ಷನ್ ಅನ್ನೋ ಒಂದು ಲೈಬ್ರರಿ ಮೂಲಕ ನಿಮ್ಮ ಸೈಕಿಟ್ಲರ್ ನಲ್ಲಿ, ಅದರಲ್ಲಿ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋ ಒಂದು ಫಂಕ್ಷನ್ ನ ಕಾಲ್ ಮಾಡಿ ಅದರೊಳಗೆ ನಾವು ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ಯಾರಾಮೀಟರ್ಸ್ ಬಂದ್ಬಿಟ್ಟು ಎಕ್ಸ್ ಬಂದ್ಬಿಟ್ಟು ಏನು, ನಿಮ್ಮ ಇಂಡಿಪೆಂಡೆಂಟ್ ವ್ಯಾಲ್ಯೂ. ಈ ಡೇಟಾ ನಾವು ಪಾಸ್ ಮಾಡ್ತಾ ಇದೀವಿ. ಈ ಎಕ್ಸ್ ನ ನಾವಿಲ್ಲಿ ಫಸ್ಟ್ ಆಗಿ ಪಾಸ್ ಮಾಡ್ತಾ ಇದೀವಿ ಅದರೊಳಗಡೆ.
ಅದಾದ್ಮೇಲೆ ವೈನ ಕೂಡ ಪಾಸ್ ಮಾಡ್ತಾ ಇದೀವಿ. ವೈ ಬಂದ್ಬಿಟ್ಟು ಡಿಪೆಂಡೆಂಟ್ ವ್ಯಾಲ್ಯೂ ನಾವು ಪ್ರಿಡಿಕ್ಟ್ ಮಾಡಬೇಕಾಗಿರೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೆಸ್ಟ್ ಸೈಜ್. ಸೊ ನಮ್ಮ ಟೆಸ್ಟಿಂಗಿಗೆ ಸೈಜ್ ಎಷ್ಟಿರಬೇಕು ಡೇಟಾ 100% ಹಂಚ್ಕೊಳ್ಳಿ. 100% ಡೇಟಾದಲ್ಲಿ ಎಷ್ಟು ಪರ್ಸೆಂಟ್ ಡೇಟಾನ ನಾವು ಟೆಸ್ಟಿಂಗಿಗೆ ತಗೋಬೇಕು. ಇಲ್ಲಿ ನಾವು 0.2% ಡೇಟಾನ ನಾವು ಟೆಸ್ಟಿಂಗಿಗೆ ತಗೊತಾ ಇದ್ದೀವಿ. ಓಕೆ, ನಿಮ್ಮ ಈ ಎಂಟೈರ್ ಡೇಟಾ ಸೆಟ್ ಅಲ್ಲಿ 0.2% 20% ಆಫ್ ಡೇಟಾನ ನಾವು ಟೆಸ್ಟಿಂಗ್ ತಗೊಂತಾ ಇದೀವಿ. ರಿಮೈನಿಂಗ್ 80% ಆಫ್ ಡೇಟಾನ ನಾವು ಟ್ರೈನಿಂಗ್ ತಗೊಂತಾ ಇದೀವಿ. ಓಕೆ, ಅದನ್ನ ಇದು ಇಲ್ಲಿ ಸ್ಪೆಸಿಫೈ ಮಾಡುತ್ತೆ. ಇಲ್ಲಿ ನಾವು ರ್ಯಾಂಡಮ್ ಸ್ಟೇಟ್ ಅಂತ ಯೂಸ್ ಮಾಡ್ತಾ ಇದೀವಿ. ಎಂತಕ್ಕೆ ಅಂದ್ರೆ ನೀವು ಟ್ರೈನ್ ಮಾಡೋ ಟೈಮಲ್ಲಿ ನಿಮ್ಮ ಡೇಟಾ ಮಿಕ್ಸ್ ಅಪ್ ಆಗ್ತಾ ಇರುತ್ತೆ. ಓಕೆ, ಎವ್ರಿ ಟೈಮ್ ನೀವು ಹೊಸದಾಗಿ ರನ್ ಮಾಡಿದಾಗೆಲ್ಲ ನಿಮ್ಮ ಡೇಟಾ ಮಿಕ್ಸ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ರ್ಯಾಂಡಮ್ ಸ್ಟೇಟ್ ಇಸ್ ಕೊಟ್ಟು 42 ಅಂತ ಒಂದು ಪ್ಯಾರಾಮೀಟರ್ನ ಪ್ರೊವೈಡ್ ಮಾಡ್ತಾ ಇದೀವಿ. ನಿಮ್ಮ ಡೇಟಾನ ಕಾನ್ಸ್ಟೆಂಟ್ ಆಗಿರುತ್ತೆ, ಸೊ ಸೇಮ್ ಇರುತ್ತೆ ಯಾವಾಗಲೂ. ಸೊ ಅದಕ್ಕೋಸ್ಕರ ನಾವಿಲ್ಲಿ ರ್ಯಾಂಡಮ್ ಸ್ಟೇಟ್ನ ಯೂಸ್ ಮಾಡ್ತೀವಿ. ಈ ರೀತಿ ನಾವು ನಿಮ್ಮ ಡೇಟಾನ ಸ್ಪ್ಲಿಟ್ ಮಾಡ್ಕೊತೀವಿ. ಓಕೆ, ಸೊ ಇದು ನೀವು ರನ್ ಮಾಡಿದ್ರೆ ನೀವು ಬೇಕಾದ್ರೆ ನೋಡ್ಬೋದು ಒಂದೊಂದನ್ನೇ. ಸೊ ಯಾವುದಾದ್ರಲ್ಲಿ ಇಷ್ಟೆಷ್ಟು ಯಾವ ಥರ ಡೇಟಾ ಇದೆ ಅಂತ. ಸೊ ನೋಡ್ಬೋದು ಎಕ್ಸೈಸಸ್ ಅಲ್ಲಿ ಟೋಟಲ್ ಆಗಿ ಎಷ್ಟಿದೆ ನಮ್ಮ ಡೇಟಾ. 1 2 3 4 5 6 ಇದೆ. ಇದರಲ್ಲಿ 80% ಡೇಟಾ ಅಂದ್ರೆ 1 2 3 4 ಬರೀ 4 ತಗೊಂಡಿದೆ. ಅದು 80% ಆಫ್ ಡೇಟಾನ ಟ್ರೈನಿಂಗ್ ತಗೊಂಡಿದೆ. ರಿಮೈನಿಂಗ್ ಇನ್ನ 2 ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ನಿಮ್ಮ ಎಕ್ಸ್ ಟೆಸ್ಟ್ ಅಲ್ಲಿ ಇರುತ್ತೆ. ಇದು ನಾವು ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ಅದೇ ರೀತಿ ವೈ ಟ್ರೈನಿಂಗ್ ಅಲ್ಲೂ ಸಹ ನಾವು ಈ 4 ಡೇಟಾಗೆ ಕರೆಸ್ಪಾಂಡಿಂಗ್ ಇರೋ ವ್ಯಾಲ್ಯೂಸ್ ಅದನ್ನ ನಾವು 4 ತಗೊಂತೀವಿ. ಮತ್ತೆ ರಿಮೈನಿಂಗ್ 2 ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ನಿಮ್ಮ ವೈ ಟೆಸ್ಟಿಗೆ ಹೋಗುತ್ತೆ. ಈ ರೀತಿ ನಾವು ನಿಮ್ಮ ಡೇಟಾ ಸೆಟ್ ನ ಡಿವೈಡ್ ಮಾಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು KNN ಮಾಡೆಲ್. ಸೊ ಇವಾಗ ನಾವು ನಿಮ್ಮ ಕೆ ನಿಯರೆಸ್ಟ್ ನೈಬರ್ಸ್ ಮಾಡೆಲ್ನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವಾಗ ನಾವು ಡೇಟಾನ ಸ್ಪ್ಲಿಟ್ ಮಾಡಿಕೊಂಡು ನಮ್ಮ ಡೇಟಾಗೆ ರೆಡಿ ಇದೆ. ಓಕೆ, ಸೊ ಈ ಡೇಟಾನ ಯೂಸ್ ಮಾಡ್ಕೊಂಡು ನಾವು ನಿಮ್ಮ ಮಾಡೆಲ್ನ ಟ್ರೈನ್ ಮಾಡ್ತಾ ಹೋಗ್ತೀವಿ. ಸೊ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ನಾವು ನಿಮ್ಮ ಕೆ ಮಾಡೆಲ್ನ ಮೂರ್ ತರ ಅಂತಲ್ಲ, ನಾವು ನಿಯರೆಸ್ಟ್ ನೈಬರ್ ಎಷ್ಟು ತಗೊಬೇಕು ಅಂತ ಹೇಳ್ತೀವಿ. ಸೊ ನಾವು ಒಂದ್ ಕೂಡ ತಗೊಬಹುದು, ಒನ್ ವ್ಯಾಲ್ಯೂನ ಕಂಪೇರ್ ಮಾಡೋಕ್ಕೋಸ್ಕರ. ಇಲ್ಲ ನಾವು 3 ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ ಮತ್ತೆ ಡಿವೈಡ್ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ನೀವು 3 ತಗೊಬಹುದು. K=3 ಅಂತ. ಸೊ ಆ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನು ಈ ನಿಯರೆಸ್ಟ್ ನೈಬರ್ಸ್ ಎಷ್ಟು ತಗೊಬೇಕು, ಅದ್ರ ಪ್ಯಾರಾಮೀಟರ್ಸ್ ಏನು ಅಂತ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಅಂದ್ರೆ ವಿಡಿಯೋ ನೋಡಿ. ಓಕೆ, ಇಲ್ಲಿ K=3 ತಗೊಂಡಿದ್ದೀನಿ. ಇವಾಗ ನಾನು ಈ ಮಾಡೆಲ್ ಒಳಗಡೆ ನಿಮ್ಮ ಕೆ ನಿಯರೆಸ್ಟ್ ನೈಬರ್ ಕ್ಲಾಸಿಫೈಯರ್ ನ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಹೇಳಿದ್ದೆ ಕೆ ನಿಯರೆಸ್ಟ್ ನೈಬರ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಕೂಡ ಮಾಡಬಹುದು, ರಿಗ್ರೆಷನ್ ಕೂಡ ಮಾಡಬಹುದು ಅಂತ. ಸೊ ಈ ವಿಡಿಯೋದಲ್ಲಿ ನಾವು ರಿಗ್ರೆಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಅದೇ ರೀತಿ ನಾವಿಲ್ಲಿ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕ್ಲಾಸಿಫಿಕೇಶನ್ ನ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಮತ್ತೆ ಎಷ್ಟು ನಿಯರೆಸ್ಟ್ ನೈಬರ್ಸ್ ಜೊತೆ ಕಂಪೇರ್ ಮಾಡಬೇಕು = ಕೆ ಏನಿದೆ 3 ಇದೆ. 3 ನಿಯರೆಸ್ಟ್ ನೈಬರ್ ಜೊತೆ ಕಂಪೇರ್ ಮಾಡಬೇಕು. ಏನೇನ ಯೂಸ್ ಮಾಡ್ಕೊಂಡು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು 3 ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, 3 ವ್ಯಾಲ್ಯೂನ ತಗೊಳುತ್ತೆ ನಿಯರೆಸ್ಟ್ ನೈಬರ್ ಆಗಿರೋದ್ರಲ್ಲಿ. ಅದನ್ನ ತಗೊಂಡು ಅದಕ್ಕೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಆ ರೀತಿ ನಮ್ಮ ಈ ಮಾಡೆಲ್ ವರ್ಕ್ ಆಗುತ್ತೆ ಇಲ್ಲಿ. ಸೊ ಇದನ್ನ ನೀವು ಇಲ್ಲಿ ರನ್ ಮಾಡಬಹುದು ಮತ್ತೆ ಮಾಡೆಲ್ನ ಬಿಲ್ಡ್ ಮಾಡಬಹುದು. ಸೊ ಇವಾಗ ಈ ಮಾಡೆಲ್ನ ಬಿಲ್ಡ್ ಮಾಡ್ಕೊಂಡ್ವಿ. ಲೈಕ್ ಇದು ಸ್ಟ್ರಕ್ಚರ್ ಅಂದ್ರೆ ಸ್ಕೆಲಿಟನ್. ಈ ಸ್ಕೆಲಿಟನ್ ನಾವು ಬಿಲ್ಡ್ ಮಾಡ್ಕೊಂಡ್ವಿ. ಈ ಸ್ಕೆಲಿಟನ್ ಒಳಗಡೆ ನಾವೀಗ ನಿಮ್ಮ ಡೇಟಾನ ಪಾಸ್ ಮಾಡಿ ನಾವು ಟ್ರೈನ್ ಮಾಡ್ತಾ ಇದೀವಿ. ಟ್ರೈನ್ ಮಾಡ್ಬೇಕು ಇವಾಗ. ಸೊ ಇವಾಗ ನಮ್ಮ ಡೇಟಾ ರೆಡಿ ಇದೆ. ಟ್ರೈನಿಂಗ್ ಡೇಟಾ ಯಾವುದು? ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್. ಸೊ ಇದು ಎಕ್ಸ್ ಟ್ರೈನ್ ಮತ್ತೆ ನಿಮ್ಮ ಈ ವೈ ಟ್ರೈನ್ ಬಂದ್ಬಿಟ್ಟು ನಾವು ಟ್ರೈನಿಂಗ್ ಯೂಸ್ ಮಾಡ್ತೀವಿ. ಮತ್ತೆ ರಿಮೈನಿಂಗ್ ಎಕ್ಸ್ ಟೆಸ್ಟ್ ಮತ್ತೆ ವೈ ಟೆಸ್ಟ್ ನಾವು ಟೆಸ್ಟಿಂಗ್ ಯೂಸ್ ಮಾಡ್ತೀವಿ. ಅದನ್ನ ಹಾಗೆ ಇಟ್ಕೊಳ್ಳಿ. ಸೊ ಇವೆರಡನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇವಾಗ. ಸೊ ಇಲ್ಲಿ ನಾನು ಎಕ್ಸ್ ಟ್ರೈನ್ ವೈ ಟ್ರೈನ್ ನಿಮ್ಮ ಮಾಡೆಲ್ ಡಾಟ್ ಫಿಟ್ ಅಂದ್ರೆ ಇದು ಟ್ರೈನಿಂಗಿಗೆ ನಾವು ಫಿಟ್ ಅಂತ ಹೇಳ್ತೀವಿ. ಟ್ರೈನಿಂಗ್ ಟೈಮ್ ಅಲ್ಲಿ ಈ ಫಿಟ್ ಒಳಗಡೆ ನಾವು ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ಪಾಸ್ ಮಾಡ್ತಾ ಇದೀವಿ. ಸೊ ನೀವು ಇದನ್ನ ರನ್ ಮಾಡಿದ್ರೆ ಸೊ ನೀವು ನೋಡ್ಬೋದು ನಿಮ್ಮ ಮಾಡೆಲ್ ಸಕ್ಸಸ್ಫುಲ್ ಆಗಿ ಟ್ರೈನ್ ಆಗಿದೆ. ಯಾವ್ದು ಡೇಟಾ ಮೇಲೆ? ಟ್ರೈನಿಂಗ್ ಡೇಟಾ ಮೇಲೆ. ಓಕೆ, ಇವಾಗ ಈ ನಿಮ್ಮ ಟ್ರೈನ್ ಮಾಡಿದ್ರೆ ನೀವು ಟೆಸ್ಟ್ ಮಾಡ್ಬೇಕು ಇವಾಗ. ಸೊ ಓಕೆ, ನಿಮ್ಮ ಟ್ರೈನ್ ಏನೋ ಮಾಡಿದ್ರಿ, ಚೆಕ್ ಮಾಡಿ ವೆದರ್ ನಾವು ಟೆಸ್ಟಿಂಗ್ ಮಾಡಿಕೊಂಡಿದ್ವಲ್ಲ ಡೇಟಾ ಎಕ್ಸ್ ಟೆಸ್ಟ್ ವೈ ಟೆಸ್ಟ್ ಅದ್ರ ಜೊತೆ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ. ಓಕೆ, ಆ ಡೇಟಾ ಮೇಲೆ ಟೆಸ್ಟ್ ಮಾಡಿ ನೋಡಿ. ಸೊ ಇವಾಗ ನಾನು ವೈ ಪ್ರಿಡಿಕ್ಷನ್ ಪ್ರಿಡಿಕ್ಟ್ ಮಾಡಬೇಕಾಗಿರೋ ವ್ಯಾಲ್ಯೂ, ಓಕೆ, ಅದನ್ನ ತಗೊತಾ ಇದ್ದೀನಿ. ಸೊ ಮಾಡೆಲ್ ಡಾಟ್ ಪ್ರಿಡಿಕ್ಟ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡೋಕ್ಕೋಸ್ಕರ. ಇಲ್ಲಿ ಎಕ್ಸ್ ನಾವು ಇಟ್ಕೊಂಡಿದ್ವಲ್ಲ ಎಕ್ಸ್ ಟೆಸ್ಟ್ ಅಂತ, ಅದನ್ನ ಪಾಸ್ ಮಾಡಿ. ಸೊ ಇಲ್ಲಿ
ಏನಂತ ಪ್ರಿಡಿಕ್ಟ್ ಮಾಡಿದೆ, 1 ಅಂತ ಪ್ರಿಡಿಕ್ಟ್ ಮಾಡಿದೆ. ಬಟ್ ಆಕ್ಚುಯಲ್ ಆಗಿ ಇರೋದೇನು 0 ಸೊ ನಮ್ಮ ಮಾಡೆಲ್ ಸ್ವಲ್ಪ ಲೈಕ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಇಲ್ಲಿ ಅಂತ. ಓಕೆ, ನಾವು ಏನಂತ ಪ್ರಿಡಿಕ್ಟ್ ಮಾಡಿದೆ ಇಲ್ಲಿ 1 ಅಂತ ಪ್ರಿಡಿಕ್ಟ್ ಮಾಡಬೇಕಾಗಿದೆ. ಅಂದ್ರೆ ಇದು ವಾಟ್ ಇಸ್ ದಿಸ್ 1 ಅಂದ್ರೆ ಏನು, 1 ಅಂದ್ರೆ ಕಾಮಿಡಿ ಅಂತ. ಸೊ ಬಟ್ ಆಕ್ಚುಲ್ ಆಗಿ ಮೂವಿ ಇರೋದು ಆಕ್ಷನ್. ಓಕೆ, ಅದು 1 ಅಂತ ಅದು ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅದು ಸಹ 1 ಅಂತ ಪ್ರಿಡಿಕ್ಟ್ ಮಾಡಿದೆ ಕಾಮಿಡಿ ಅಂತ, ಬಟ್ ಆಕ್ಚುಲ್ ಆಗಿ ಇದು ಬಂದ್ಬಿಟ್ಟು ಆಕ್ಷನ್ ಮೂವಿ. ಓಕೆ, ಇದು ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡಿದೆ. ಅವಾಗ ಬಂದ್ಬಿಟ್ಟು ನೀವು ಪ್ಯಾರಾಮೀಟರ್ ಟ್ಯೂನಿಂಗ್ ಮಾಡಬೇಕಾಗುತ್ತೆ. ಪ್ಯಾರಾಮೀಟರ್ ಟ್ಯೂನಿಂಗ್ ಅಂದ್ರೆ ಸೊ ಚೆಕ್ ಮಾಡಿ, ಕೆ ಇಸ್ ಈಕ್ವಲ್ ಟು 3 ಆಗಿಲ್ಲ ಅಲ್ವಾ, ಕೆ ಇಸ್ ಈಕ್ವಲ್ ಟು 1 ಜೊತೆ ಯೂಸ್ ಮಾಡಿ ನೋಡಿ. ಓಕೆ, ಸೊ ಇವಾಗ ಇದನ್ನ ಮತ್ತೆ ನೀವು ಟ್ರೈ ಮಾಡಿ ಡೇಟಾ ಮೇಲೆ. ಸೊ ಇವಾಗ ಇದನ್ನ ರನ್ ಮಾಡಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ನಾವು ಏನ್ ಮಾಡಿದ್ವಿ, ಕೆ ಇಸ್ ಈಕ್ವಲ್ ಟು 3 ಕೊಟ್ಟಿದ್ವಿ. 3 ವ್ಯಾಲ್ಯೂ ಜೊತೆ ಚೆಕ್ ಮಾಡಬೇಡ, ಬರೀ 1 ವ್ಯಾಲ್ಯೂ ಜೊತೆ ಮಾತ್ರ ಚೆಕ್ ಮಾಡು ಅಂತ. ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನಾದ್ರು ಎರರ್ ಬಂತು ಅಂದ್ರೆ ಈ ರೀತಿ ನಾವು ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ ಮಾಡ್ಕೊಂಡು ನಾವು ಎರರ್ ನ ಕ್ಲಿಯರ್ ಮಾಡ್ಕೊತಾ ಹೋಗ್ಬೋದು. ಸೊ ಇಲ್ಲಿ ನಾನು 1 ಅಂತ ಕೊಟ್ಟೆ, ಅದಕ್ಕೋಸ್ಕರ ಏನ್ ಬಂತು ಇಲ್ಲಿ ನೋಡಿ 0 ಅಂತ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದೆ. ಇದು ಸಹ ಆಕ್ಷನ್ ಇದೆ, ಸೊ ಇಲ್ಲೂ ಸಹ ಆಕ್ಷನ್ ಇದೆ. ಈ ರೀತಿ ನಾವು ನಿಮ್ಮ ಮಾಡೆಲ್ ನ ಟ್ರೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಇವಾಗ ನಮ್ಮ ಮಾಡೆಲ್ ರೆಡಿ ಇದೆ. ಸೊ ಈ ಮಾಡೆಲ್ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡ್ಬೇಕು ಇವಾಗ. ಸೊ ಇವಾಗ ನಮ್ಗೊಂದು ಇಲ್ಲಿ ಅಕ್ಯುರಸಿನ ಚೆಕ್ ಮಾಡೋಣ. ಸೊ ನಿಮ್ಮ ಮಾಡೆಲ್ ಅಕ್ಯುರಸಿ 100% ಇದೆ, ಬಿಕಾಸ್ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದೆ. ಸೊ ಇಲ್ಲಿ ನಾವು ಅಕ್ಯುರಸಿ ಸ್ಕೋರ್ ವೈ ಟೆಸ್ಟ್ ನಾವು ಮಾಡಿಕೊಂಡಿದ್ವಲ್ಲ, ವೈ ಟೆಸ್ಟ್ ಅಂತ, ಅದನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ನಮಗೆ ಸಿಕ್ಕಿರೋದು ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡಿರೋದು ಅದನ್ನು ಪ್ರೊವೈಡ್ ಮಾಡಿ ಅದರ ಅಕ್ಯುರಸಿನ ಚೆಕ್ ಮಾಡ್ತೀವಿ. ಸೊ ನೋಡಿ 100% ಅಕ್ಯುರಸಿ ಇದೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಇವಾಗ ನಾವು ಇನ್ನೊಂದು ಹೊಸ ಡೇಟಾ ಮೇಲೆ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸೊ ರಿಯಲ್ ವರ್ಲ್ಡ್ ಅಲ್ಲಿ ಅಂದ್ಕೊಳ್ಳಿ, ನಮ್ದೊಂದು ಮೂವಿ ಇದೆ. ಆ ಮೂವಿ ಆಕ್ಷನ್ ರೇಟಿಂಗ್ ಬಂದ್ಬಿಟ್ಟು 6 ಇದೆ, ಕಾಮಿಡಿ ರೇಟಿಂಗ್ ಬಂದ್ಬಿಟ್ಟು 3 ಇದೆ. ಸೊ ಈ ಮೂವಿ ಆಕ್ಷನ್ ಬಿಲಾಂಗ್ ಆಗುತ್ತಾ ಕಾಮಿಡಿ ಬಿಲಾಂಗ್ ಆಗುತ್ತಾ ನಾವು ಚೆಕ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಮಾಡ್ತೀವಿ ಅಂದ್ರೆ, ಫಸ್ಟ್ np.array ಯಾವ ರೀತಿ ನಾವು ಡೇಟಾನ ಕ್ರಿಯೇಟ್ ಮಾಡ್ಕೊಂಡ್ವಿ ಸ್ಟಾರ್ಟಿಂಗ್, ಅದೇ ರೀತಿ ನಾವು ಇನ್ನೊಂದು ರಿಯಲ್ ವರ್ಲ್ಡ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂತ ಇದೀವಿ, ಒಂದೇ ಒಂದು. ಸೊ 6 3 ಓಕೆ, 6 3 ಅಂದ್ರೆ ಇಲ್ಲಿ ಆಕ್ಷನ್ ಅಂತ. ಆಕ್ಷನ್ಗೆ ನಾವು 6 ಕೊಡ್ತಾ ಇದೀವಿ, ಕಾಮಿಡಿಗೆ 3 ಕೊಡ್ತಾ ಇದೀವಿ. ಓಕೆ, ಸೊ ಪ್ರಿಡಿಕ್ಷನ್ ಮಾಡೆಲ್ ಡಾಟ್ ಪ್ರಿಡಿಕ್ಟ್, ನಾವು ಆಲ್ರೆಡಿ ಮಾಡೆಲ್ ನ ಟ್ರೈನ್ ಮಾಡಿದೀವಿ. ಆ ಮಾಡೆಲ್ ಯೂಸ್ ಮಾಡ್ಕೊಂಡು ಮಾಡೆಲ್ ಡಾಟ್ ಪ್ರಿಡಿಕ್ಟ್ ನ್ಯೂ ಮೂವಿ. ಸೊ ನ್ಯೂ ಮೂವಿನ ನಾವಿಲ್ಲಿ ಡೇಟಾ ಸೆಟ್ ನ ಕ್ರಿಯೇಟ್ ಮಾಡಿದೀವಲ್ಲ, ಆ ನ್ಯೂ ಮೂವಿನ ನಾವು ನಿಮ್ಮ ಪ್ರಿಡಿಕ್ಟ್ ಟೆಸ್ಟಿಂಗ್ ನಾವು ಯಾವ ರೀತಿ ನಾವು ಟೆಸ್ಟಿಂಗ್ ಅಲ್ಲಿ ಯೂಸ್ ಮಾಡಿದ್ವಿ, ಪ್ರಿಡಿಕ್ಟ್ ಅಂತ ಯೂಸ್ ಮಾಡಿರೋದಿಲ್ಲ, ನಾವು ಪ್ರಿಡಿಕ್ಟ್ ನಾವು ಕಾಲ್ ಮಾಡಿ ಅದ್ರೊಳಗಡೆ ನಾವು ಎಕ್ಸ್ ಟೆಸ್ಟ್ ಡೇಟಾನ ಪಾಸ್ ಮಾಡಿದ್ವಿ. ಅದೇ ರೀತಿ ನಾವು ಹೊಸದಾಗಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ನ್ಯೂ ಡೇಟಾ ಸೆಟ್, ರಿಯಲ್ ಡೇಟಾ ಸೆಟ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ, ಪಾಸ್ ಮಾಡ್ತಾ ಇದೀವಿ. ಇವಾಗ ಈ ಮಾಡೆಲ್ ಜೊತೆ ಪ್ರಿಡಿಕ್ಟ್ ಮಾಡಬೇಕು. ಸೊ ಅದನ್ನ ನಾವು ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಬಹುದು ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಏನ್ ಮಾಡಿದೆ ಅಂದ್ರೆ 0 ಅಂತ ಮಾಡಿದೆ. ಸೊ ಅದಕ್ಕೋಸ್ಕರ ಅದು ಈ ಕಂಡೀಷನ್ ಒಳಗಡೆ ಎಂಟರ್ ಆಗಿ ಏನಂತ ಪ್ರಿಂಟ್ ಮಾಡಿದೆ, ಪ್ರಿಡಿಕ್ಟೆಡ್ ಜನರ್ ಈಸ್ ಆಕ್ಷನ್ ಮೂವಿ ಅಂತ. ಸೊ 0 ಅಂತ ಪ್ರಿಡಿಕ್ಟ್ ಮಾಡಿದೆ. ಓಕೆ, ಅಕಸ್ಮಾತ್ ಅದು 1 ಅಂತ ಪ್ರಿಡಿಕ್ಟ್ ಮಾಡಿದ್ರೆ ಈ ಕಂಡೀಷನ್ ಬಿಟ್ಬಿಟ್ಟು ಈ ಕಂಡೀಷನ್ ಒಳಗಡೆ ಎಂಟರ್ ಆಗಿ ಎಲ್ಸ್ ಒಳಗಡೆ ಎಂಟರ್ ಆಗಿ ಏನಂತ ಪ್ರಿಂಟ್ ಮಾಡ್ತಿತ್ತು, ಪ್ರಿಡಿಕ್ಟ್ ಜನರ್ ಈಸ್ ಕಾಮಿಡಿ ಅಂತ ಪ್ರಿಂಟ್ ಮಾಡ್ತಾ ಇತ್ತು. ಓಕೆ, ಸೊ ಈ ರೀತಿ ನಿಮ್ಮ ಈ ಕೆ ನಿಯರೆಸ್ಟ್ ನೈಬರ್ ಮಾಡೆಲ್ ನ ನಾವು ಟ್ರೈನ್ ಮಾಡ್ತೀವಿ, ಮತ್ತೆ ಮಾಡೆಲ್ ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದಾಗಿತ್ತು ನಿಮ್ಮ KNN ಮಾಡೆಲ್. ಏನಕ್ಕೆ ಅಂದ್ರೆ ನಿಮ್ಮ ಮೂವಿ ಜನರಿ ಪ್ರಿಡಿಕ್ಷನ್. ಓಕೆ, ಡಿಟೆಕ್ಷನ್ ಏನ್ ಈ ಆಕ್ಷನ್ ನ ಕಾಮಿಡಿನ ಅಂತ ನಾವು ಡಿಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ನಿಮ್ಮ KNN ಯೂಸ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ನಾವು ಒಂದು ಪ್ರಾಜೆಕ್ಟ್ ನ ಮಾಡಿದ್ವಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.